ಉಕ್ರೇನ್ ಮೇಲೆ ರಷ್ಯಾದಿಂದ 7ನೇ ದಿನವೂ ರಣಭೀಕರ ದಾಳಿ. ರಷ್ಯಾ ಸೇನೆ ಹಿಮ್ಮೆಟ್ಟಿಸ್ತಾ ಇರೋ ಉಕ್ರೇನ್ಗೆ ನಾಗರಿಕರಿಂದಲೂ ಸಾಥ್ ಸಿಗ್ತಿರೋದು ಹೇಗೆ? ಮಗನ ಮೃತದೇಹವಾದರೂ ಸಿಗಲೆಂದು ನವೀನ್ ಹೆತ್ತವರು ಗೋಳಿಡ್ತಾ ಇರೋದು ಯಾಕೆ? ರಷ್ಯಾದ ಭೀಕರ ದಾಳಿಗೆ ಖಾರ್ಕಿವ್ ನಗರ ಧೂಳಿಪಟವಾಗಿದ್ದು ಹೇಗೆ? ಯುದ್ಧದ ನಡುವೆ ರಷ್ಯಾ ಸೇನೆ ಮಹತ್ವದ ಘೋಷಣೆ ಮಾಡಿದ್ದೇನು? ಜಿನಿವಾದಲ್ಲಿ ರಷ್ಯಾ ಮುಜುಗರ ಅನುಭವಿಸಿದ್ಯಾಕೆ? ನೋಡೋಣ ರಷ್ಯಾ ವಾರ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಖಾರ್ಕಿವ್ನಲ್ಲಿ ಕ್ಷಣ ಕ್ಷಣಕ್ಕೂ ಯುದ್ಧದ ಭೀತಿ ಹೆಚ್ಚಾಗುತ್ತಿದೆ. ಹೀಗಾಗಿ ಖಾರ್ಕಿವ್ ನಗರದಿಂದ ವಿದ್ಯಾರ್ಥಿಗಳು ಸ್ಥಳಾಂತರವಾಗುತ್ತಿದ್ದಾರೆ. ವಿದ್ಯಾಭ್ಯಾಸ ಸೇರಿದಂತೆ ಹಲವು ಕಾರಣಗಳಿಂದ ಖಾರ್ಕಿವ್ನಲ್ಲಿ ನೆಲೆಸಿದ್ದ ವಿದೇಶಿ ವಿದ್ಯಾರ್ಥಿಗಳು ಖಾರ್ಕಿವ್ ತೊರೆಯುತ್ತಿದ್ದಾರೆ. ಕೆಲ ವಿದ್ಯಾರ್ಥಿಗಳು ಕಾಲ್ನಡಿಗೆಯಲ್ಲೇ ತೆರಳುತ್ತಿದ್ದಾರೆ. ಇನ್ನು ಖಾರ್ಕಿವ್ನಲ್ಲಿ ರಷ್ಯಾ ದಾಳಿಗೆ ವಾಹನಗಳು ಸುಟ್ಟು ಕರಕಲಾಗಿವೆ. ಗಲ್ಲಿ ಗಲ್ಲಿಯಲ್ಲೂ ವಾಹನಗಳು ಭಸ್ಮವಾಗಿದ್ದು, ಅಪಾರ್ಟ್ಮೆಂಟ್ಗಳ ಮೇಲೂ ದಾಳಿ ನಡೆಸಿ ರಸ್ತೆಗಳನ್ನು ನಾಶ ಮಾಡಿದ್ದಾರೆ. ಖಾರ್ಕಿವ್ನಲ್ಲಿ ವಿಧ್ವಂಸಕ ದಾಳಿ ನಡೆಸುತ್ತಿರೋ ರಷ್ಯಾ ಸೇನೆ ಕೀವ್ ನಗರದಲ್ಲೂ ದಾಳಿ ಮುಂದುವರೆಸಿದೆ. ಕೀವ್ ನಗರದ ಅಪಾರ್ಟ್ಮೆಂಟ್ ಮೇಲೆ ರಷ್ಯಾ ಮಿಸೈಲ್ ದಾಳಿ ಮಾಡಿದೆ. ಕ್ಷಿಪಣಿ ದಾಳಿಗೆ ಸಿಲುಕಿ ಅಪಾರ್ಟ್ಮೆಂಟ್ಗಳು ನಾಮಾವಶೇಷವಾಗಿವೆ. ಯುಕ್ರೇನ್ ರಾಜಧಾನಿ ಕೀವ್ನಲ್ಲಿ ರಷ್ಯಾ ಸೇನೆ ಅಪ್ಪರಿಸುತ್ತಿದೆ. ರಣಾಂಗಣದಲ್ಲಿ ರಷ್ಯಾ ಸೇಡು ಇನ್ನೂ ತಣ್ಣಗಾಗಿಲ್ಲ. ಯುಕ್ರೇನ್ ವಿರುದ್ಧ ನಿರಂತರವಾಗಿ ದಾಳಿ ಮಾಡುತ್ತಿದ್ದು, ಕಟ್ಟಡ ವಾಹನಗಳು ರಷ್ಯಾ ಶೆಲ್ ದಾಳಿಗೆ ಬೆಂದು ಹೋಗಿವೆ. ಹೆಜ್ಜೆ ಹೆಜ್ಜೆಗೂ ಬಾಂಬ್ ದಾಳಿ ಮಾಡುತ್ತಿದ್ದು, ಜನರು ಆತಂಕದಲ್ಲಿದ್ದಾರೆ. ಖಾರ್ಕಿವ್ ಮತ್ತು ಖೆರ್ಸನ್ ಸ್ಮಶಾನದಂತಾಗಿದ್ದು, ಪುಟಿನ್ ಪಡೆ ದಾಳಿಗೆ ಇರ್ಪಿನ್ ಪ್ರದೇಶವು ಧ್ವಂಸವಾಗಿದೆ. ವಾಹನಗಳು ಕಟ್ಟಡಗಳು ಸುಟ್ಟು ಕರಕಲಾಗಿದ್ದು, ಸೇತುವೆ ಛಿದ್ರ ಛಿದ್ರವಾಗಿ ಓಡಾಟಕ್ಕೂ ದುಸ್ತರ ಎನ್ನುವಂತಾಗಿದೆ. ಯುಕ್ರೇನ್ ವಿರುದ್ಧ ಯುದ್ಧ ನಡೆಸುತ್ತಿರೋ ರಷ್ಯಾ ಜಿನೀವಾದಲ್ಲಿ ಮುಜುಗರ ಅನುಭವಿಸಿದೆ. ನಿಶ್ಯಸ್ತ್ರೀಕರಣ ಸಮ್ಮೇಳನದಲ್ಲಿ ರಷ್ಯಾಗೆ ಮುಜುಗರವಾಗಿದೆ. ರಷ್ಯಾ ವಿದೇಶಾಂಗ ಸಚಿವ ಸೆರ್ಗೆ ಲಾವ್ರೋವ್ ಭಾಷಣ ಆರಂಭಿಸುತ್ತಿದ್ದಂತೆ ರಾಜತಾಂತ್ರಿಕರು ಹೊರನಡೆದಿದ್ದಾರೆ. ಎಲ್ಲಾ ಪಾಶ್ಚಿಮಾತ್ಯ ರಾಜತಾಂತ್ರಿಕರು ಹೊರನಡೆದಿದ್ದರಿಂದ ಜಿನೀವಾದಲ್ಲಿ ರಷ್ಯಾ ಮುಜುಗರ ಅನುಭವಿಸಿದೆ. ಯುಕ್ರೇನ್ನಲ್ಲಿ ರಷ್ಯಾದ ಮತ್ತಷ್ಟು ಬಲಾಢ್ಯ ಸೇನೆ ಸಮರಕ್ಕಿಳಿದಿದೆ. ಯುಕ್ರೇನ್ನ ಖಾರ್ಕಿವ್ಗೆ ರಷ್ಯಾದ ಏರ್ ಬಾರ್ನ್ ಪಡೆ ಬಂದಿಳಿದಿದೆ. ರಷ್ಯಾ ವಾಯುಪಡೆಯ ಸೈನಿಕರು ಖಾರ್ಕಿವ್ನಲ್ಲಿ ಲ್ಯಾಂಡ್ ಆಗಿದ್ದು, ಪ್ಯಾರಾಚೂಟ್ನಲ್ಲಿ ಬಂದಿಳಿದಿದ್ದಾರೆ. ಯುಕ್ರೇನ್ನಲ್ಲಿ ರಷ್ಯಾ ಸೇನೆ ಯುದ್ಧವನ್ನು ಮತ್ತಷ್ಟು ತೀವ್ರಗೊಳಿಸಿದೆ. ಉಕ್ರೇನ್ ಪ್ರತಿದಾಳಿಗೆ 6,000 ರಷ್ಯಾ ಸೈನಿಕರು ಬಲಿಯಾದ್ರ. ರಷ್ಯಾದ ಯುದ್ಧ ಟ್ಯಾಂಕರ್ ಉಡೀಸ್ ಮಾಡಿ ಉಕ್ರೇನ್ ಸೈನಿಕರು ಮಾಡಿದ್ದೇನು? ಉಕ್ರೇನ್ ಪರ ಯುದ್ಧ ಭೂಮಿಗೆ ಇಳಿಯುತ್ತಾ ನ್ಯಾಟೋ ಪಡೆ? ನೋಡೋಣ ಉಕ್ರೇನ್ ಅಟ್ಯಾಕ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ರಷ್ಯಾ ಭೀಕರ ದಾಳಿಗೆ ಉಕ್ರೇನ್ ಕೂಡ ತಕ್ಕ ತಿರುಗೇಟು ನೀಡುತ್ತಾ ಇದೆ. ಉಕ್ರೇನ್ ನೆಲದಲ್ಲಿ ರಷ್ಯಾ ಸೈನಿಕರು ಜೀವ ಬಿಡ್ತಿದ್ದಾರೆ. ಉಕ್ರೇನ್ನಲ್ಲಿ ಹೆಚ್ಚು ಕಡಿಮೆ 5,800 ರಷ್ಯಾ ಸೈನಿಕರು ಬಲಿಯಾಗಿದ್ದಾರೆ. ಈ ಬಗ್ಗೆ ಉಕ್ರೇನ್ ಅಧ್ಯಕ್ಷ ಝೆಲೆನ್ಸ್ಕಿ ಅಧಿಕೃತ ಹೇಳಿಕೆ ಕೊಟ್ಟಿದ್ದಾರೆ. ಅಲ್ಲದೆ ನಮ್ಮ ಹೋರಾಟ ನಿಲ್ಲಲ್ಲ ಅಂತ ಝೆಲೆನ್ಸ್ಕಿ ಪುನರುಚ್ಚರಿಸಿದ್ದಾರೆ. ಉಕ್ರೇನ್ ರಷ್ಯಾ ನಡುವೆ 7ನೇ ದಿನದ ಯುದ್ಧ ನಡೀತಾ ಇದ್ದು, ಎರಡೂ ಕಡೆ ಅಪಾರ ಹಾನಿಯಾಗಿದೆ. ಯುದ್ಧದಲ್ಲಿ ರಷ್ಯಾದ 5,840 ಯೋಧರನ್ನ ಹತ್ಯೆಗೈದಿದ್ದು, 30 ವಿಮಾನ ನಾಶಪಡಿಸಿದ್ದಾಗಿ ಉಕ್ರೇನ್ ಹೇಳಿದೆ. ಅಲ್ಲದೆ 211 ಯುದ್ಧ ಟ್ಯಾಂಕರ್, 31 ಹೆಲಿಕಾಪ್ಟರ್, 862 ಶಸ್ತ್ರಸಜ್ಜಿತ ವಾಹನಗಳನ್ನು ನಾಶಪಡಿಸಿದ್ದೇವೆ ಅಂತ ಅಧಿಕೃತವಾಗಿ ಮಾಹಿತಿ ನೀಡಿದೆ. ರಷ್ಯಾ ಹಾಗೂ ಉಕ್ರೇನ್ ನಡುವೆ ಯುದ್ಧ ಮುಂದುವರೆದಿದ್ದು, ರಷ್ಯಾಗೆ ಉಕ್ರೇನ್ ಸೈನಿಕರು ತಿರುಗೇಟು ನೀಡುತ್ತಿದ್ದಾರೆ. ರಷ್ಯಾದ ಟ್ಯಾಂಕರ್ ಧ್ವಂಸಗೊಳಿಸಿದ್ದಕ್ಕೆ ಉಕ್ರೇನ್ ಸೈನಿಕರು ಹರ್ಷ ವ್ಯಕ್ತಪಡಿಸಿದ್ದಾರೆ. ಟ್ಯಾಂಕರ್ ಉಡೀಸ್ ಮಾಡಿದ ನಂತರ ಡ್ಯಾನ್ಸ್ ಮಾಡುವ ಮೂಲಕ ಸೈನಿಕರು ಸೆಲೆಬ್ರೇಟ್ ಮಾಡಿದ್ದಾರೆ. ರಷ್ಯಾ ಉಕ್ರೇನ್ ಯುದ್ಧದಲ್ಲಿ ಪಾಸ್ಪೋರ್ಟ್ 16 ವರ್ಷದ ಬಾಲಕನ ಪ್ರಾಣ ಉಳಿಸಿದೆ. ಬುಲೆಟ್ನ ಚೂರನ್ನ ಉಕ್ರೇನ್ ಪಾಸ್ಪೋರ್ಟ್ ತಡೆದಿದೆ. ಬೇರಿಂಗ್ ಬಾಲ್ ರೀತಿ ಶ್ರಾಪ್ನೆಲ್ ತುಂಡುಗಳು ಇವೆ. ಸದ್ಯ ಗಂಭೀರವಾಗಿ ಗಾಯಗೊಂಡ ಬಾಲಕನಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ರಷ್ಯಾ ಸೇನೆ ತಡೆಗೆ ಉಕ್ರೇನ್ ಪ್ರಜೆಗಳೇ ಭದ್ರಕೋಟೆಯಾಗಿದ್ದಾರೆ. ಕಿಲೋಮೀಟರ್ ಉದ್ದಕ್ಕೆ ರಸ್ತೆಗೆ ಉಕ್ರೇನಿಗರು ಅಡ್ಡಲಾಗಿ ನಿಂತಿದ್ದಾರೆ. ಎನರ್ಗೋಡರ್ ನಗರಕ್ಕೆ ರಷ್ಯಾ ಸೇನೆ ಬರದಂತೆ ತಡೆಯೊಡ್ಡಿದ್ದಾರೆ. ಝೆಪ್ರೋಝಯ ಅಣುಸ್ಥಾವರ ರಕ್ಷಣೆಗೆ ಜನರು ಪಣ ತೊಟ್ಟಿದ್ದಾರೆ. ರಷ್ಯಾ ಉಕ್ರೇನ್ ಯುದ್ಧ ಅಂತಾರಾಷ್ಟ್ರೀಯ ಕೋರ್ಟ್ ಅಂಗಳಕ್ಕೆ ತಲುಪಿದೆ.
ರಷ್ಯಾ ಯುದ್ಧ ಅಪರಾಧಗಳ ಬಗ್ಗೆ ಮಾರ್ಚ್ 7ಕ್ಕೆ ಅಂತಾರಾಷ್ಟ್ರೀಯ ಕೋರ್ಟ್ನಲ್ಲಿ ವಿಚಾರಣೆ ನಡೆಯಲಿದೆ. ಉಕ್ರೇನ್ ಅಂತಾರಾಷ್ಟ್ರೀಯ ಕೋರ್ಟ್ ಮೊರೆ ಹೋಗಿದೆ. ನೆದರ್ಲೆಂಡ್ನ ಹೇಗ್ ನಗರದಲ್ಲಿರೋ ಐಸಿಜೆ ಕೋರ್ಟ್ ರಷ್ಯಾ ಯುದ್ಧದ ಬಗ್ಗೆ ವಿಚಾರಣೆ ನಡೆಸಲಿದೆ. ರಷ್ಯಾ ವಿರುದ್ಧ ಹೋರಾಡ್ತಾ ಇರುವಂತಹ ಉಕ್ರೇನ್ಗೆ ಆನೆಬಲ ಸಿಗುವ ಸಾಧ್ಯತೆ ಇದೆ. ಯುದ್ಧ ಭೂಮಿಗೆ ನ್ಯಾಟೋ ಪಡೆ ಇಳಿದು ರಷ್ಯಾ ವಿರುದ್ಧ ಸಮರಕ್ಕೆ ಮುಂದಾಗುವ ನಿರೀಕ್ಷೆ ಇದೆ. ನ್ಯಾಟೋ ಸೇನಾ ಪಡೆ ಸಮರಾಭ್ಯಾಸ ಶುರು ಮಾಡಿದ್ದು ತಾಲೀಮು ನಡೆಸ್ತಾ ಇದ್ದು ನ್ಯಾಟೋ ಪಡೆಯ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳು ಸಿದ್ಧವಾಗಿದೆ. ಇನ್ನು ರೊಮೇನಿಯಾಗೆ ಶಸ್ತ್ರಾಸ್ತ್ರ ಸಮೇತ 300 ಬೆಲ್ಜಿಯಂ ಸೈನಿಕರು ಆಗಮಿಸಿದ್ದಾರೆ. ಉಕ್ರೇನ್ ನೆರೆ ರಾಷ್ಟ್ರ ರೊಮೇನಿಯಾದಲ್ಲಿ ನ್ಯಾಟೋ ಪಡೆಯಿದ್ದು ನ್ಯಾಟೋ ಪಡೆಯನ್ನ ಬೆಲ್ಜಿಯಂ ಸೈನಿಕರು ಸೇರಿಕೊಂಡಿದ್ದಾರೆ. ಅಪಾರ್ಟ್ಮೆಂಟ್ಗೆ ರಷ್ಯಾ ಮಿಸೈಲ್ ನುಗ್ಗಿದ್ರೂ ಭಾರೀ ದುರಂತ ತಪ್ಪಿದ ಹೇಗೆ? ಯುದ್ಧದಲ್ಲಿ ರಷ್ಯಾ ಸೈನಿಕರ ಸಜೀವ ದಹನ ಆಗಿದ್ದ ಹೇಗೆ? ಪ್ರಾಣ ಭೀತಿಗೆ ಉಕ್ರೇನಿಗರ ಮಹಾವಲಸೆ ಹೇಗಿದೆ ನೋಡೋಣ ಉಕ್ರೇನ್ ರಣರಂಗ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಉಕ್ರೇನ್ನ ಖಾರ್ಕಿವ್ನಲ್ಲಿ ಭಾರೀ ದುರಂತವೊಂದು ತಪ್ಪಿದೆ. ರಷ್ಯಾ ಮಿಸೈಲ್ ಅಪಾರ್ಟ್ಮೆಂಟ್ಗೆ ನುಗ್ಗಿದೆ. ರಷ್ಯಾ ಸೇನೆ ಹಾರಿಸಿದ ಮಿಸೈಲ್ ಮೇಲ್ಛಾವಣಿಯಿಂದ ತೂರಿ ಅಪಾರ್ಟ್ಮೆಂಟ್ಗೆ ನುಗ್ಗಿದೆ. ರಷ್ಯಾದ ಡೆಡ್ಲಿ ಮಿಸೈಲ್ ಅದೃಷ್ಟವಶಾತ್ ಸ್ಫೋಟವಾಗದೇ ಇದ್ದಿದ್ದರಿಂದ ಪ್ರಾಣಹಾನಿ ತಪ್ಪಿದೆ. ಈ ಮಿಸೈಲ್ ಸ್ಫೋಟವಾಗಿದ್ರೆ ಭಾರೀ ಅನಾಹುತವೇ ಸಂಭವಿಸುತ್ತಿತ್ತು. ಖಾರ್ಕಿವ್ನಲ್ಲಿ ರಷ್ಯಾ ಸೇನೆ ಆರ್ಭಟಿಸ್ತಾ ಇದ್ದು ಪೊಲೀಸ್ ಕಚೇರಿ ಮೇಲೆ ದಾಳಿ ಮಾಡಿದೆ. ರಷ್ಯಾ ಸೇನೆಯ ಭೀಕರ ಬಾಂಬ್ ದಾಳಿ ನಡೆಸಿದೆ. ಇದರಿಂದಾಗಿ ಪೊಲೀಸ್ ಕಚೇರಿ ಕಟ್ಟಡ ಧಗಧಗನೆ ಹೊತ್ತಿ ಉರಿದಿದ್ದು ಆಕಾಶದೆತ್ತರಕ್ಕೆ ದಟ್ಟ ಹೊಗೆ ಆವರಿಸಿದೆ. ಮತ್ತೊಂದೆಡೆ ಉಕ್ರೇನ್ ರಾಜಧಾನಿಗೆ ರಷ್ಯಾ ಮಹಾಸೈನ್ಯ ಮುನ್ನುಗ್ತಾ ಇದೆ. ಬರೋಬ್ಬರಿ 64 ಕಿಲೋಮೀಟರ್ ಉದ್ದದ ಸೇನೆ ಕೀವ್ನ ಕೇವಲ 10 ಕಿಲೋಮೀಟರ್ ದೂರದಲ್ಲಿ ತಲುಪಿದೆ. ರಷ್ಯಾ ವಿರುದ್ಧದ ಹೋರಾಟಕ್ಕೆ ಉಕ್ರೇನ್ ಸೇನೆಗೆ ನಾಗರಿಕರು ಸಾಥ್ ಕೊಡ್ತಿದ್ದಾರೆ. ಮುನ್ನುಗ್ಗಿ ಬರ್ತಾ ಇದ್ದ ರಷ್ಯಾ ಸೇನೆಗೆ ಜನರು ತಡೆಯೊಡ್ಡಿದ್ದಾರೆ. ನಡುರಸ್ತೆಯಲ್ಲಿ ರಷ್ಯಾ ಯುದ್ಧ ಟ್ಯಾಂಕರ್ ಅಡ್ಡಗಟ್ಟಿದ್ದಾರೆ. ಈ ವೇಳೆ ರಷ್ಯಾ ಯೋಧರು ಗಾಳಿಯಲ್ಲಿ ಗುಂಡು ಹಾರಿಸಿದ್ದಾರೆ. ಆದರೆ ಯಾವುದಕ್ಕೂ ಬೆದರದೆ ರಷ್ಯಾ ಸೇನೆಯನ್ನ ತಡೆದು ರಷ್ಯಾ ಸೇನಾ ವಾಹನವನ್ನು ತಳ್ಳಿದ್ದಾರೆ. ರಷ್ಯಾ ವಿರುದ್ಧ ಉಕ್ರೇನ್ ಜನಸಾಮಾನ್ಯರು ಒಗ್ಗಟ್ಟಿನ ಹೋರಾಟ ನಡೆಸುತ್ತಿದ್ದಾರೆ. ರಷ್ಯಾ ಸೇನೆ ತಡೆಯುವುದಕ್ಕೆ ಉಕ್ರೇನಿಗರು ಹರಸಾಹಸ ಪಡುತ್ತಿದ್ದಾರೆ. ಸಿಕ್ಕಿದ್ದನ್ನೆಲ್ಲ ತಂದು ರಸ್ತೆಗೆ ಅಡ್ಡಗಟ್ಟಿದ್ದಾರೆ. ರಷ್ಯಾ ಸೇನೆ ಮುನ್ನುಗ್ತಾ ಇದ್ದಂತೆ ಜನರು ಟೈರ್, ಮೊಳೆ, ಕಬ್ಬಿಣದ ತುಂಡುಗಳನ್ನು ಬಳಸಿ ತಡೆಗೋಡೆ ನಿರ್ಮಿಸುತ್ತಿದ್ದಾರೆ. ರಷ್ಯಾದ ಸೇನಾ ವಾಹನಗಳ ಟೈರ್ ಪಂಕ್ಚರ್ ಮಾಡಲು ರಸ್ತೆಗೆ ಮೊಳೆ ಹಾಕಿದ್ದಾರೆ. ರಷ್ಯಾ ಉಕ್ರೇನ್ ನಡುವಿನ ಯುದ್ಧ ಮತ್ತಷ್ಟು ಭೀಕರಗೊಂಡಿದ್ದು ಮಿಸೈಲ್ ಬಾಂಬ್ಗಳ ಮೂಲಕ ರಷ್ಯಾ ದಾಳಿ ಮಾಡ್ತಾ ಇದೆ. ಈ ಮಧ್ಯೆ ಉಕ್ರೇನ್ಗೆ ಲಗ್ಗೆಯಿಟ್ಟ ರಷ್ಯಾ ಸೇನಾ ಪಡೆಯನ್ನು ಉಕ್ರೇನ್ ಸೆರೆ ಹಿಡಿದು ಕೈ ಕಟ್ಟಿ ಹಾಕಿ ನಿಲ್ಲಿಸಿತು. ಪುಟಿನ್ ಪಡೆ ಹೆಡೆಮುರಿ ಕಟ್ಟಲು ಜೆಲೆನ್ಸ್ಕಿ ಪಣ ತೊಟ್ಟಿದ್ದು ನುಸುಳುಕೋರರನ್ನ ಉಕ್ರೇನ್ ಸದ್ದೆ ಬಡಿತಾ ಇದೆ. ಉಕ್ರೇನ್ ನೆಲದಲ್ಲಿ ರಷ್ಯಾ ಸೇನೆ ಸವಾರಿ ಮಾಡ್ತಾ ಇದೆ. ಸಮರಾಂಗಣದಲ್ಲಿ ಮುನ್ನುಗ್ತಾ ಇರುವಂತಹ ರಷ್ಯಾ ಸೇನೆ ರಸ್ತೆಯಲ್ಲಿ ನಿಂತಿದ್ದ ಕಾರಿನ ಮೇಲೆಯೇ ಟ್ಯಾಂಕರ್ ಹತ್ತಿಸಿ ಕ್ರೌರ್ಯ ಮೆರೆದಿದೆ. ಕಾರಿನ ಮೇಲೆ ಹತ್ತಿ ಯುದ್ಧ ಟ್ಯಾಂಕರ್ ಮುಂದೆ ಸಾಗಿದೆ. ದಂಡೆತ್ತಿ ಬರ್ತಾ ಇರುವಂತಹ ರಷ್ಯಾ ಸೈನಿಕರನ್ನ ನೋಡಿ ಜನರು ಬೆಚ್ಚಿ ಬಿದ್ದಿದ್ದಾರೆ. ಉಕ್ರೇನ್ ಮೇಲೆ ರಷ್ಯಾ ಯುದ್ಧದಿಂದ ನಿರಾಶ್ರಿತರ ಸಂಖ್ಯೆ ಕೂಡ ಹೆಚ್ಚಳವಾಗ್ತಾ ಇದೆ. ಉಕ್ರೇನ್ ಮೇಲೆ ರಷ್ಯಾ ಯುದ್ಧ ಮುಂದುವರೆಸಿದ ಹಿನ್ನೆಲೆಯಲ್ಲಿ ಉಕ್ರೇನ್ನಿಂದ ಈವರೆಗೆ ಸುಮಾರು 6,80,000 ಜನರು ಪಲಾಯನ ಮಾಡಿದ್ದಾರೆ. ಜೀವ ಉಳಿಸಿಕೊಳ್ಳೋದಕ್ಕೆ ಉಕ್ರೇನಿಗರು ನೆರೆ ರಾಷ್ಟ್ರಗಳಿಗೆ ವಲಸೆ ಹೋಗ್ತಿದ್ದಾರೆ. ಪೋಲೆಂಡ್ಗೆ 2 ಲಕ್ಷಕ್ಕೂ ಹೆಚ್ಚು ಮಂದಿ ವಲಸೆ ಹೋಗಿದ್ದಾರೆ. ಹಂಗೇರಿಗೆ 94,000, ಮೊಲ್ದೋವಾಗೆ 40,000, ರೊಮೇನಿಯಾಗೆ 34,000, ಸ್ಲೋವಾಕಿಯಾಗೆ 30,000 ಉಕ್ರೇನಿಗರು ತೆರಳಿದ್ದಾರೆ. ಮಗನ ಮೃತದೇಹವಾದರೂ ಸಿಗಲೆಂದು ನವೀನ್ ಹೆತ್ತವರು ಗೋಳಿಡ್ತಾ ಇರೋದ್ಯಾಕೆ? ನವೀನ್ ಮನೆಗೆ ಯಾರೆಲ್ಲ ಭೇಟಿ ಕೊಟ್ಟು ಸಾಂತ್ವನ ಹೇಳಿದ್ದಾರೆ? ಕನ್ನಡಿಗನ ಸಾವಿಗೆ ಕೇಂದ್ರ ಸರ್ಕಾರವೇ ಕಾರಣ ಅಂತ ಆರೋಪ ಮಾಡಿದ್ಯಾರು? ನೋಡೋಣ ಕನ್ನಡಿಗ ಬಲಿ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ರಷ್ಯಾ ಉಕ್ರೇನ್ ಮಧ್ಯೆ ನಡೆಯುತ್ತಿರುವ ಯುದ್ಧದಲ್ಲಿ ಮಿಸೈಲ್ ದಾಳಿಗೆ ಹಾವೇರಿ ಜಿಲ್ಲೆ ಚಳಗೇರಿ ಗ್ರಾಮದ ನವೀನ್ ಬಲಿಯಾಗಿದ್ದು ಕುಟುಂಬಸ್ಥರನ್ನ ಕಣ್ಣೀರಲ್ಲಿ ಮುಳುಗಿಸಿದೆ. ಮೃತ ನವೀನ್ ಉಕ್ರೇನ್ನ ಖಾರ್ಕಿವ್ ವಿವಿಯಲ್ಲಿ ಮೆಡಿಕಲ್ ಓದ್ತಾ ಇದ್ರು. ಯುದ್ಧದಿಂದಾಗಿ ಕಳೆದ ವಾರದಿಂದ ಖಾರ್ಕಿವ್ನ ಬಂಕರ್ನಲ್ಲಿ ಸ್ನೇಹಿತರ ಜೊತೆ ನವೀನ್ ದಿನ ದೂಡುತ್ತಾ ಇದ್ರು. ಆದ್ರೆ 3 ದಿನದಿಂದ ಹಸಿವಿನಿಂದ ಬಳಲ್ತಾ ಇದ್ದ ನವೀನ್ ತಿಂಡಿ ತರಲು ನಿನ್ನೆ ಬಂಕರ್ನಿಂದ ಹೊರಬಂದಿದ್ದ. ಈ ವೇಳೆ ಖಾರ್ಕಿವ್ನ ಸೆಂಟ್ರಲ್ ಸ್ಕ್ವೇರ್ ಭವನದ ಬಳಿ ಮಿಸೈಲ್ ದಾಳಿಗೆ ನವೀನ್ ಅಸುನೀಗಿದ್ದಾನೆ.
ಉಕ್ರೇನ್ ಮತ್ತು ರಷ್ಯಾ ಯುದ್ಧದಲ್ಲಿ ಮಿಸೈಲ್ ದಾಳಿಗೆ ಬಲಿಯಾಗಿರೋ ವಿದ್ಯಾರ್ಥಿ ನವೀನ್ ಮನೆಯಲ್ಲಿ ದುಃಖ ಮಡುಗಟ್ಟಿದೆ. ಹಾವೇರಿ ಜಿಲ್ಲೆ ರಾಣಿಬೆನ್ನೂರು ತಾಲೂಕಿನ ಚಳಗೇರಿ ಗ್ರಾಮದ ನವೀನ್ ನಿವಾಸದಲ್ಲಿ ನೀರವ ಮೌನ ಆವರಿಸಿದೆ. ಪುತ್ರನನ್ನ ಕಳೆದುಕೊಂಡು ನವೀನ್ ತಂದೆ ಶೇಖರ್ ಗೌಡರಿಗೆ ದಿಕ್ಕು ತೋಚದಂತಾಗಿದ್ದು ದುಃಖಕ್ಕೆ ಶರಣಾಗಿದ್ದಾರೆ. ಅಲ್ಲದೆ ನವೀನ್ ಮನೆಗೆ ಸಂಬಂಧಿಕರು ಆಗಮಿಸಿ ಧೈರ್ಯ ಹೇಳ್ತಿದ್ದಾರೆ. ಜೀವಂತವಾಗಿ ನನ್ನ ಮಗ ದೇಶಕ್ಕೆ ವಾಪಸ್ ಆಗಲಿಲ್ಲ ಅಂತ ಸ್ವಗ್ರಾಮ ಚಳಕೇರಿಯಲ್ಲಿ ನವೀನ್ ತಂದೆ ಶೇಖರ್ ಗೌಡ ಕಣ್ಣೀರಾಕಿದ್ದಾರೆ. ಇಲ್ಲಿನ ರಾಜಕೀಯ, ಮೀಸಲಾತಿ, ಶಿಕ್ಷಣ ಪದ್ಧತಿ ಸರಿಯಿಲ್ಲ. ಪ್ರತಿಭೆ ಇದ್ರೂ ನನ್ನ ಮಗನಿಗೆ ಇಲ್ಲಿ ಅವಕಾಶ ಸಿಗಲಿಲ್ಲ. ಹೀಗಾಗಿ ನನ್ನ ಮಗ ಉಕ್ರೇನ್ಗೆ ಹೋಗಿ ಓದಬೇಕಾಯಿತು. ನನ್ನ ಮಗ ಜೀವಂತವಾಗಿ ಭಾರತಕ್ಕೆ ವಾಪಸ್ ಆಗಲೇ ಇಲ್ಲ. ಇನ್ನುಳಿದ ಮಕ್ಕಳನ್ನಾದರೂ ಸುರಕ್ಷಿತವಾಗಿ ದೇಶಕ್ಕೆ ಕರೆತನ್ನಿ ಅಂತ ಪ್ರಧಾನಿ ಮೋದಿಗೆ ಮೃತ ನವೀನ್ ತಂದೆ ಮನವಿ ಮಾಡಿದ್ದಾರೆ. ನನ್ನ ಮಗನಿಗೆ ಆದ ಸ್ಥಿತಿ ಇನ್ನೊಬ್ಬರ ಮಕ್ಕಳಿಗೆ ಬರಬಾರದು. ಆ ಮಕ್ಕಳನ್ನಾದರೂ ಸುರಕ್ಷಿತವಾಗಿ ಕರೆತನ್ನಿ ಅಂತ ಮೃತ ನವೀನ್ನ ತಾಯಿ ವಿಜಯಲಕ್ಷ್ಮಿ ಆಗ್ರಹಿಸಿದ್ದಾರೆ. ಅಲ್ಲದೆ ಪುತ್ರನ ಸಾವಿನ ಸುದ್ದಿ ಕೇಳಿ ಏನು ಮಾತಾಡಬೇಕು ಎಂದು ಗೊತ್ತಾಗ್ತಿಲ್ಲ. ಪುತ್ರನ ಶವವನ್ನಾದರೂ ಸಕಾಲಕ್ಕೆ ತರಿಸಿ ಎಂದು ಕೇಂದ್ರ ಸರ್ಕಾರಕ್ಕೆ ವಿಜಯಲಕ್ಷ್ಮಿ ಮನವಿ ಮಾಡಿದ್ದಾರೆ. ಇನ್ನು ನವೀನ್ ಮೃತದೇಹವನ್ನ ಉಕ್ರೇನ್ನಿಂದ ತರಬೇಕು ಅಂತ ಕುಟುಂಬಸ್ಥರು ಮನವಿ ಮಾಡಿದ್ದಾರೆ. ಮೃತದೇಹ ನೋಡಲು ನವೀನ್ ಹೆತ್ತವರು ಪಟ್ಟು ಹಿಡಿದಿದ್ದು ಕೇಂದ್ರ ಮುತುವರ್ಜಿ ವಹಿಸಿ ಮೃತದೇಹ ತರಿಸಬೇಕು ಅಂತ ಮೃತ ನವೀನ್ ಅಣ್ಣ ಹರ್ಷ ಮನವಿ ಮಾಡಿದ್ದಾರೆ. ಈ ಬಗ್ಗೆ ಭಾರತೀಯ ರಾಯಭಾರ ಕಚೇರಿಗೂ ಮನವಿ ಮಾಡಲಾಗಿದ್ದು ಉಕ್ರೇನ್ನಲ್ಲಿ ಸದ್ಯ ಪರಿಸ್ಥಿತಿ ಸರಿಯಿಲ್ಲ ಅಂತ ರಾಯಭಾರ ಕಚೇರಿ ತಿಳಿಸಿದೆ ಅಂತ ಟಿವಿ9ಗೆ ನವೀನ್ ಅಣ್ಣ ಹರ್ಷ ಮಾಹಿತಿ ನೀಡಿದ್ದಾರೆ. ಉಕ್ರೇನ್ನಲ್ಲಿದ್ದ ಕನ್ನಡಿಗ ವಿದ್ಯಾರ್ಥಿ ನವೀನ್ ಮೃತಪಟ್ಟಿದ್ದು ದೊಡ್ಡ ಆಘಾತ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ನವೀನ್ ಮನೆಗೆ ಭೇಟಿ ನೀಡಿದ ಬಳಿಕ ಮಾತನಾಡಿದ ಸಚಿವರು, ಮಗನ ಮೃತದೇಹ ಅಂತಿಮ ದರ್ಶನ ಮಾಡಿಸಲು ನವೀನ್ ಕುಟುಂಬಸ್ಥರು ಬೇಡಿಕೆ ಇದೆ. ನವೀನ್ ಮೃತದೇಹ ಭಾರತೀಯರನ್ನ ಕರೆತರಲು ಅವಕಾಶ ನೀಡುವಂತೆ ರಷ್ಯಾ ಉಕ್ರೇನ್ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದೆ ಅಂತ ತಿಳಿಸಿದರು. ಉಕ್ರೇನ್ನಲ್ಲಿ ಮೃತಪಟ್ಟ ನವೀನ್ ಮೃತದೇಹ ತರುವ ಪ್ರಯತ್ನ ನಡೆಯುತ್ತಿದೆ ಅಂತ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ತಿಳಿಸಿದ್ದಾರೆ. ವಾರ್ ಝೋನ್ನಲ್ಲಿರುವ ಹಿನ್ನೆಲೆ ಸ್ವಲ್ಪ ಕಷ್ಟವಾಗ್ತಿದೆ. ಆದರೆ ಮೃತದೇಹವನ್ನ ತರಲು ಎಲ್ಲಾ ಪ್ರಯತ್ನ ಮಾಡುತ್ತಿದ್ದೇನೆ. ಉಕ್ರೇನ್ನಿಂದ ಎಲ್ಲ ಕನ್ನಡಿಗರನ್ನ ಕರೆತರಬೇಕು. ಮೊದಲು ನವೀನ್ ಮೃತದೇಹ ತರಬೇಕು ಎಂದು ಬೆಂಗಳೂರಿನಲ್ಲಿ ಸಿಎಂ ಬೊಮ್ಮಾಯಿ ತಿಳಿಸಿದ್ದಾರೆ. ಹಾವೇರಿಯ ನವೀನ್ ಸಾವಿಗೆ ಕೇಂದ್ರ ಸರ್ಕಾರ ಕಾರಣ ಅಂತ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಆರೋಪಿಸಿದ್ದಾರೆ. ಉಕ್ರೇನ್ ದೇಶದ ನಡುವೆ ಯುದ್ಧ ಆಗುತ್ತೆಂದು ಗೊತ್ತಿತ್ತು, ಆದರೂ ಕೇಂದ್ರ ಸರ್ಕಾರ ಬೇಜವಾಬ್ದಾರಿ ತೋರಿತು ಅಂತ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಹೇಳಿದ್ದಾರೆ. ಕೇಂದ್ರ ಸರ್ಕಾರ ಮುನ್ನೆಚ್ಚರಿಕಾ ಕ್ರಮ ತೆಗೆದುಕೊಳ್ಳಬೇಕಿತ್ತು, ಆದರೆ ಕೇಂದ್ರ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ ಎಂದು ಟಿವಿ9ಗೆ ಸಿದ್ದರಾಮಯ್ಯ ತಿಳಿಸಿದೆ. ವಿದೇಶಾಂಗ ಇಲಾಖೆ ವೈಫಲ್ಯದಿಂದ ಕರ್ನಾಟಕ ವಿದ್ಯಾರ್ಥಿ ನವೀನ್ ಸಾವನ್ನಪ್ಪಿದ್ದಾರೆ ಅಂತ ಮೈಸೂರಿನಲ್ಲಿ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಆರ್ ಧ್ರುವನಾರಾಯಣ್ ಆರೋಪಿಸಿದರು. ಉಕ್ರೇನ್ ಮೇಲಿನ ರಷ್ಯಾ ದಾಳಿ ಪೂರ್ವ ನಿಯೋಜಿತ, ರಷ್ಯಾ ನಡೆಸಿರುವುದು ಹಠಾತ್ ದಾಳಿ ಏನಲ್ಲ. ಹೀಗಿದ್ರೂ ಈ ಬಗ್ಗೆ ಮಾಹಿತಿ ನೀಡದ ಗುಪ್ತಚರ ಇಲಾಖೆ ವೈಫಲ್ಯ ಎದ್ದು ಕಾಣುತ್ತಿದೆ. ಭಾರತಕ್ಕೆ ವಾಪಸ್ ಆಗುವಂತೆ ವಿದ್ಯಾರ್ಥಿಗಳಿಗೆ ಮೊದಲೇ ಸೂಚನೆ ಕೊಟ್ಟಿದ್ರೆ ಇಂತಹ ಅನಾಹುತ ಸಂಭವಿಸುತ್ತಿರಲಿಲ್ಲ ಅಂತ ಧ್ರುವನಾರಾಯಣ್ ಹೇಳಿದರು. ಕಾಂಗ್ರೆಸ್ನ 4ನೇ ದಿನದ ಮೇಕೆದಾಟು ಪಾದಯಾತ್ರೆ ಹೇಗಿದೆ? ನಮ್ಮದು ಪಕ್ಷಾತೀತ ಹೋರಾಟ ಅಂತ ಡಿಕೆಶಿ ಹೇಳಿದ್ಯಾಕೆ? ಇದು ಡಬಲ್ ಇಂಜಿನ್ ಅಲ್ಲ, ಡಬ್ಬಾ ಇಂಜಿನ್ ಸರ್ಕಾರ ಅಂತ ವ್ಯಂಗ್ಯವಾಡಿತಾದ್ರು ಯಾರು? ನೋಡೋಣ ಪಾದಯಾತ್ರೆ 2.4 ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಕಾಂಗ್ರೆಸ್ನ 2ನೇ ಹಂತದ ಮೇಕೆದಾಟು ಪಾದಯಾತ್ರೆ ಇಂದು 4ನೇ ದಿನಕ್ಕೆ ಕಾಲಿಟ್ಟಿದೆ. ನಿನ್ನೆ ಬೆಂಗಳೂರಿನ ಬಿಟಿಎಂ ಲೇಔಟ್ನಲ್ಲಿ ವಾಸ್ತವ್ಯ ಹೂಡಿದ್ದ ನಾಯಕರು ಇಂದು ತಮ್ಮ ಪಾದಯಾತ್ರೆಯನ್ನ ಮುಂದುವರೆಸಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ, ರಾಮಲಿಂಗಾರೆಡ್ಡಿ ಸೇರಿ ಹಿರಿಯ ನಾಯಕರು ಪಾದಯಾತ್ರೆಯಲ್ಲಿ ಭಾಗಿಯಾಗಿದ್ದಾರೆ. ಬಿಟಿಎಂ ಲೇಔಟ್ನಿಂದ ಹೊರಟಿರೋ ಕಾಂಗ್ರೆಸ್ ನಾಯಕರ ಪಾದಯಾತ್ರೆ ಇಂದು ಗಾಯತ್ರಿ ವಿಹಾರ ತಲುಪಲಿದೆ. ಆಸ್ಟಿನ್ ಟೌನ್, ವಿವೇಕನಗರ, ಟಿವಿ ಟವರ್ ರೋಡ್ ಮೂಲಕ ಸಾಗಲಿರೋ ಕಾಂಗ್ರೆಸ್ನ ಪಾದಯಾತ್ರೆ ಅರಮನೆ ಮೈದಾನ ತಲುಪಲಿದೆ. ಮೇಕೆದಾಟು ಯೋಜನೆಗೆ ಆಗ್ರಹಿಸಿ ಕೈ ನಾಯಕರ ನಡಿಗೆಗೆ ಸಾವಿರಾರು ಕಾರ್ಯಕರ್ತರು ಸಾಥ್ ನೀಡಿದ್ದಾರೆ.
ಕಾಂಗ್ರೆಸ್ನ ಪಾದಯಾತ್ರೆಯಿಂದ ಸಿಲಿಕಾನ್ ಸಿಟಿ ಬೆಂಗಳೂರಿಗೆ ಟ್ರಾಫಿಕ್ ಬಿಸಿ ತಟ್ಟಿದೆ. ಕೈ ಲೀಡರ್ಸ್ ಪಾದಯಾತ್ರೆಯಿಂದ ಆಸ್ಟಿನ್ ಟೌನ್, ವಿವೇಕಾನಗರ, ಟಿವಿ ಟವರ್ ರೋಡ್ ಸುತ್ತಮುತ್ತ ಟ್ರಾಫಿಕ್ ಜಾಮ್ ಉಂಟಾಗಿ ಚಾಲಕರು, ಸವಾರರು ಸಂಕಷ್ಟ ಅನುಭವಿಸಿದ್ರು. ಅಲ್ಲದೆ ಪಾದಯಾತ್ರೆ ಸಾಗಿದ ರಸ್ತೆಗಳ ಸುತ್ತಮುತ್ತವೂ ಟ್ರಾಫಿಕ್ ಹೆಚ್ಚಾಗಿ ಜನರು ಹೈರಾಣಾಗಿದ್ರು. ಪಾದಯಾತ್ರೆಗೂ ಮುನ್ನ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಮಾತನಾಡಿದ್ರು. ನಾಳೆ ನಡೆಯೋ ಸಮಾವೇಶಕ್ಕೆ ಜನರನ್ನ ಸೇರಿಸುವುದು ಕಷ್ಟವಲ್ಲ, ನಾವು ಮಾಡ್ತಿರುವುದು ಪಕ್ಷಾತೀತವಾದ ಹೋರಾಟ. ನಮ್ಮ ಹೋರಾಟಕ್ಕೆ ಎಲ್ಲರಿಗೂ ಆಹ್ವಾನ ನೀಡ್ತೇವೆ. ಸ್ವಂತ ಖರ್ಚಿನಲ್ಲಿ ಕಾರ್ಯಕರ್ತರು ಹೋರಾಟಕ್ಕೆ ಬರಬೇಕು ಅಂತ ಡಿಕೆಶಿ ಕರೆ ಕೊಟ್ಟರು. ಗ್ರಾಮ ಪಂಚಾಯಿತಿ ಸದಸ್ಯರಿಂದ ಹಿಡಿದು ಎಲ್ಲರಿಗೂ ಈ ಪಾದಯಾತ್ರೆ ಅನುಭವ ನೀಡಿದೆ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಇದು ಪಕ್ಷಾತೀತ ಹೋರಾಟ. ಹೀಗಾಗಿ ನಾನು ರೈತ ಸಂಘಟನೆ, ಕಲಾ ಸಂಘಟನೆ, ಸಾಮಾಜಿಕ ಸಂಘಟನೆ ಎಲ್ಲರಿಗೂ ಆಹ್ವಾನ ನೀಡ್ತೇನೆ. ಪಾದಯಾತ್ರೆ ನೋಡಲು ಅನೇಕರು ಕೂಡ ಬರ್ತಿದ್ದಾರೆ ಅಂತ ಡಿಕೆಶಿ ಹೇಳಿದ್ದಾರೆ. ಕಾಂಗ್ರೆಸ್ನ ಮೇಕೆದಾಟು ಪಾದಯಾತ್ರೆಯನ್ನ ಬಿಜೆಪಿಗೆ ಸಹಿಸಲು ಆಗ್ತಿಲ್ಲ ಅಂತ ಕಾಂಗ್ರೆಸ್ ಹಿರಿಯ ನಾಯಕ ರಾಮಲಿಂಗಾರೆಡ್ಡಿ ವಾಗ್ದಾಳಿ ನಡೆಸಿದ್ದಾರೆ. ಇದು ಡಬಲ್ ಇಂಜಿನ್ ಸರ್ಕಾರ ಅಲ್ಲ, ಡಬ್ಬಾ ಇಂಜಿನ್ ಸರ್ಕಾರ. 2 ಇಂಜಿನ್ ಕೆಟ್ಟು ಹೋಗಿದೆ. ಬಿಜೆಪಿಯವರು ಉತ್ತರ ಕುಮಾರರು, ಇವರು ಪೇಪರ್ ಟೈಗರ್ಗಳು ಅಂತ ಬೆಂಗಳೂರಲ್ಲಿ ರಾಮಲಿಂಗಾರೆಡ್ಡಿ ಹರಿಹಾಯ್ದಿದ್ದಾರೆ. ಬಿಜೆಪಿಯಲ್ಲಿ 25 ಸಂಸದರ ದಂಡೆ ಇದೆ. ಅವರನ್ನ ಕೇಂದ್ರಕ್ಕೆ ಕರೆದುಕೊಂಡು ಹೋಗಿ ಮೇಕೆದಾಟು ಯೋಜನೆಗೆ ಪರಿಸರ ಇಲಾಖೆಯಿಂದ ಎನ್ಒಡಿಸಿ ಕೊಡಿಸ್ಲಿ. ಆದ್ರೆ ಅದು ಆಗ್ತಿಲ್ಲ ಅಂತ ಮಾಜಿ ಸಚಿವ ರಾಮಲಿಂಗಾರೆಡ್ಡಿ ವಾಗ್ದಾಳಿ ನಡೆಸಿದ್ದಾರೆ. ಅಲ್ಲದೆ ಬಿಜೆಪಿಯವರು ಪಾದಯಾತ್ರೆ ತಡೆಯಲು ಭಾರೀ ಪ್ರಯತ್ನ ಮಾಡ್ತಿದ್ದಾರೆ ಅಂತ ರಾಮಲಿಂಗಾರೆಡ್ಡಿ ಆರೋಪಿಸಿದ್ದಾರೆ. ಕಾಂಗ್ರೆಸ್ ಮೇಕೆದಾಟು ವಿಚಾರದಲ್ಲಿ ಸಿಟಿ ರವಿ ಉಡಾಫಿಯಿಂದ ಮಾತನಾಡೋದನ್ನ ಬಿಡಬೇಕು ಅಂತ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಆರ್ ಧ್ರುವನಾರಾಯಣ್ ಗುಡುಗಿದ್ದಾರೆ. ಮೈಸೂರಲ್ಲಿ ಮಾತನಾಡಿದವರು, ಅವರಿಗೆ ತಾಕತ್ತು ದಮ್ಮಿದ್ರೆ ಮೇಕೆದಾಟು ಯೋಜನೆ ಆರಂಭ ಮಾಡಬೇಕು, ಅದು ಬಿಟ್ಟು ಯಾಕೆ ವಿಳಂಬ ಮಾಡ್ತಿದ್ದಾರೆ ಅಂತ ಪ್ರಶ್ನಿಸಿದ್ದಾರೆ. ಮನೆ ಮನೆಗೆ ಬೆಂಕಿ ಹಚ್ಚೋದು, ಮನೆ ಮನೆ ಒಡೆಯೋದು ಬಿಜೆಪಿಯವರ ಗುಣ. ಸದಾ ಜನರ ನಡುವೆ ಹುಳಿ ಹಿಂಡುವ ಕೆಲಸ ಮಾಡ್ತಾರೆ. ನಾವು ನೀರಿಗಾಗಿ ಪಾದಯಾತ್ರೆ ಮಾಡ್ತಿದ್ದೇವೆ, ಇದರಲ್ಲಿ ತಪ್ಪೇನಿದೆ? ನಾವು ಬೆಂಕಿ ಹಚ್ಚಲು ಯಾತ್ರೆ ಮಾಡ್ತಿಲ್ಲ ಅಂತ ಆರ್ ಧ್ರುವನಾರಾಯಣ್ ಹರಿಹಾಯ್ದಿದ್ದಾರೆ. ಕಾಂಗ್ರೆಸ್ ನಾಯಕರ ಪಾದಯಾತ್ರೆಗೆ ಬಿಜೆಪಿ ಟ್ವೀಟ್ ಮೂಲಕ ಟಾಂಗ್ ಕೊಟ್ಟಿದೆ. ಅಡಿಗಡಿಗೊಂದು ತಂಪಾದ ಜ್ಯೂಸ್, ಐಸ್ ಕ್ರೀಂ, ಎಳನೀರು, ಹಣ್ಣುಗಳು, ಬಾದಾಮಿ ಹಾಲು, ಮಜ್ಜಿಗೆ ಇದೆಲ್ಲ ಜಾತ್ರೆಯಲ್ಲ, ಇದು ಕಾಂಗ್ರೆಸ್ ಮೇಕೆದಾಟು ಪಾದಯಾತ್ರೆ ಅಂತ ಟ್ವೀಟ್ನಲ್ಲಿ ಕುಟುಕಿದೆ. ಸುಳ್ಳಿನ ಜಾತ್ರೆಗೆ ಬಂದವರಿಗೆಲ್ಲ ಹಣದ ಆಮಿಷ ನೀಡಲಾಗಿದೆ. ಇದು ಬಂಡೆ ಮತ್ತು ಮಂಡೆ ಒಡೆದ ಹಣವಲ್ಲದೆ ಮತ್ತೇನು ಅಂತ ಬಿಜೆಪಿ ಪ್ರಶ್ನಿಸಿ ಮೇಕೆದಾಟು ಎಣ್ಣೆಘಾಟು ಅಂತ ಟ್ವೀಟ್ನಲ್ಲೇ ಕಿಡಿಕಾರಿದೆ.